ಪ್ರಯಾಗ್ರಾಜ್ ಮೇಳ ಪ್ರಾಧಿಕಾರ ಸ್ವಾಮಿ ಅವಿಮುಕ್ತೇಶ್ವರಾನಂದರಿಗೆ ನೋಟಿಸ್ ಕಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಪ್ರಕರಣವನ್ನು ಉಲ್ಲೇಖಿಸಿರುವ ಸರ್ಕಾರ ಅವರು ಹೇಗೆ ತಮ್ಮನ್ನ ಶಂಕರಾಚಾರ್ಯ ಅಂತ ಹೇಳ್ಕೊಳ್ತಿದ್ದಾರೆ ಅಂತ ಕೇಳಿದೆ. ಪ್ರಯಾಗ್ರಾಜ್ನಲ್ಲಿನ ಮಾಘ ಮೇಳದ ಸಂದರ್ಭದಲ್ಲಿ ಅವರಿಗೆ ಸ್ನಾನ ಮಾಡಲು ಬಿಡದ ಪ್ರಕರಣದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಶಂಕರಾಚಾರ್ಯರ ಗುರುತಿನ ಪುರಾವೆಯನ್ನ ಈಗ ಕೇಳಲಾಗ್ತಿದೆ. ಅದೇ ಹೊತ್ತಲ್ಲಿ ಶಂಕರಾಚಾರ್ಯರು ಪ್ರಯಾಗ್ರಾಜ್ನಲ್ಲಿ ತಮ್ಮ ಶಿಷ್ಯರ ಮೇಲೆ ನಡೆದ ದಾಳಿಯ ಹೊತ್ತಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ರಕ್ತದ ಕಲೆಗಳನ್ನು ತೋರಿಸುವ ಮೂಲಕ ಹೇಳ್ತಿದ್ದಾರೆ. 80 ವರ್ಷದ ಸಂತನನ್ನ ನಿಜವಾಗಿಯೂ ಎಳೆದು ಬೂಟುಗಳಿಂದ ಥಳಿಸಲಾಯ್ತಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಯಥಾ ಪ್ರಕಾರ ಗೋಧಿ ಮೀಡಿಯಾಗಳು ಈ ಸುದ್ದಿಯಿಂದ ದೂರ ಉಳಿದಿವೆ. ಸನಾತನ ಧರ್ಮ ಮತ್ತು ಹಿಂದುತ್ವದ ಬಗ್ಗೆ ಮಾತನಾಡೋರ ಸರ್ಕಾರದಲ್ಲಿ ಶಂಕರಾಚಾರ್ಯರನ್ನ ಅವಮಾನಿಸಲಾಗ್ತಿದೆ. ರಕ್ತದ ಕಲೆಗಳನ್ನು ತೋರಿಸುವ ಮೂಲಕ ಶಂಕರಾಚಾರ್ಯರು ತಮ್ಮನ್ನ ಕೊಲ್ಲಲು ಪಿತೂರಿ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಮೌನಿ ಅಮಾವಾಸ್ಯೆಯಂದು ಪ್ರಯಾಗ್ರಾಜ್ನಲ್ಲಿ ಮಾಘ ಮೇಳದ ವೇಳೆ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಪಲ್ಲಕ್ಕಿಯಲ್ಲಿ ಗಂಗಾ ಸ್ನಾನ ಮಾಡೋಕೆ ಹೋದ್ರು. ಆದರೆ ನಡುದಾರಿಯಲ್ಲೇ ಅವರನ್ನ ತಡೆದು ನಿಲ್ಲಿಸಲಾಯಿತು. ಪೊಲೀಸರು ಮತ್ತು ಅವರ ನಡುವೆ ಘರ್ಷಣೆ ನಡೆಯಿತು. ಸ್ವತಃ ಕೇಸರಿಧಾರಿ ಆದಿತ್ಯನಾಥ್ ಸರ್ಕಾರ ಈ ಸಮಸ್ಯೆಯನ್ನ ಪರಿಹರಿಸುವ ಬದಲು ಅದನ್ನ ಬಹಳ ಜಟಿಲಗೊಳಿಸಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಅದರಿಂದ ರಾಜಕೀಯವಾಗಿ ದೂರವಿರೋಕೆ ಪ್ರಯತ್ನಿಸ್ತಾ ಇದೆ. ಈ ವಿಷಯ ಒಂದು ಕಡೆ ತೀವ್ರ ಸ್ವರೂಪ ಪಡೆಯುತ್ತಿರುವಾಗ ಶಂಕರಾಚಾರ್ಯರು ನಿರಂತರ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ತಮ್ಮ ಪಲ್ಲಕ್ಕಿಯೊಂದಿಗೆ ಗೌರವಾನ್ವಿತ ಮತ್ತು ಶಿಷ್ಟಾಚಾರದ ಅನುಸಾರ ಅವಕಾಶ ನೀಡೋವರೆಗೆ ಗಂಗಾ ಸ್ನಾನ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಅವರು ದೆಹಲಿಗೆ ಮೆರವಣಿಗೆ ನಡೆಸೋದಕ್ಕೂ ತಯಾರಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾರ್ಚ್ 10 ಮತ್ತು 11ರಂದು ಎಲ್ಲ ಸಂತರು ದೆಹಲಿಗೆ ಮೆರವಣಿಗೆ ನಡೆಸಲಿದ್ದಾರೆ ಮತ್ತು ಅದರ ನಂತರ ಅವರ ನಿಲುವನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಈಗಾಗಲೇ ಮಾಧ್ಯಮಗಳೊಂದಿಗೆ ಮಾತಾಡಿರುವ ಶಂಕರಾಚಾರ್ಯರು ಸ್ಫೋಟಕ ವಿಷಯವನ್ನ ಹಂಚಿಕೊಂಡಿದ್ದಾರೆ. ತಮ್ಮೊಡನೆ ಇದ್ದ ತಮ್ಮ ಬಳಿ ಅಧ್ಯಯನ ಮಾಡುವ 13 ವರ್ಷದ ಬಾಲಕನಿಗೆ ಪೊಲೀಸರ ಹಲ್ಲೆಯ ವೇಳೆ ಗಾಯಗಳಾಗಿರುವ ಬಗ್ಗೆ ಹೇಳಿ ರಕ್ತದ ಕಲೆ ಇರುವ ವಸ್ತ್ರ ತೋರಿಸಿದ್ದಾರೆ. ಸ್ವತಃ ತಮ್ಮನ್ನೂ ಕೂಡ ಪಲ್ಲಕ್ಕಿಯಿಂದ ಇಳಿಯಲು ಪೊಲೀಸರು ಹೇಳಿದ್ರು ಅಂತ ಅವರು ಆರೋಪಿಸಿದ್ದಾರೆ. ತಮ್ಮನ್ನ ಕೊಲ್ಲುವ ಪಿತೂರಿ ಇದಾಗಿತ್ತು ಅಂತ ಅವರು ದೂರಿದ್ದಾರೆ. ತಮ್ಮ ಜೊತೆಗಿದ್ದ 35 ಜನರನ್ನ ಬಂಧಿಸಿದಾಗ ತಾವು ಒಂಟಿಯಾಗಿ ಇದ್ದಿದ್ದರ ಬಗ್ಗೆನೂ ಅವರು ಹೇಳಿದ್ದಾರೆ. ತಮ್ಮನ್ನ ಯಾಕೆ ಒಂಟಿಯಾಗಿ ಮಾಡೋಕೆ ಬಯಸಿದ್ರು ಅನ್ನೋದು ಸ್ಪಷ್ಟವಾಗತ್ತೆ. ಅವರು ನನ್ನನ್ನ ಒಂಟಿಯಾಗಿಸಿದ್ರು ಮತ್ತು ಕೆಳಗಿಳಿಯೋಕೆ ಹೇಳಿದ್ರು. ಆದರೆ ಕೆಳಗಿಳಿದು ಗುಂಪಿನೊಳಗೆ ಹೋದ್ರೆ ಕೊಲ್ಲಲಾಗತ್ತೆ ಅಂತ ನನಗೆ ಗೊತ್ತಿತ್ತು. ಆದ್ರಿಂದ ನಾನು ಕೆಳಗೆ ಇಳಿಲಿಲ್ಲ ಅಂತ ಹೇಳಿದ್ದಾರೆ. ಈಗ ಈ ಇಡೀ ಪ್ರಕರಣ ಗಂಭೀರ ಸ್ವರೂಪ ಪಡೆದಿದೆ. ಕಾಂಗ್ರೆಸ್ ಪಕ್ಷ ಆ ವಿಡಿಯೋವನ್ನ ಹಂಚಿಕೊಂಡಿದೆ. ಅದರಲ್ಲಿ ಪೊಲೀಸರು ಶಂಕರಾಚಾರ್ಯರ ಶಿಷ್ಯರನ್ನ ವಶಕ್ಕೆ ತೆಗೆದುಕೊಳ್ಳುವಾಗಿನ ಹಲ್ಲೆಯ ದೃಶ್ಯಗಳಿವೆ. ದೈಹಿಕವಾಗಿ ಹಿಂಸಿಸಲಾಯಿತು ಅಂತ ಹೇಳಲಾಗಿದೆ. 80 ವರ್ಷದ ಸಂತನನ್ನ ಬೂಟುಗಳಿಂದ ತುಳಿಯಲಾಯಿತು. ಅವರನ್ನ ತುಂಬಾ ಕ್ರೂರವಾಗಿ ನಡೆಸಿಕೊಳ್ಳಲಾಯಿತು ಅಂತ ಹೇಳಲಾಗಿದೆ. ಇಷ್ಟೆಲ್ಲದರ ನಂತರವೂ ಆದಿತ್ಯನಾಥ್ ಅವರ ಡಬಲ್ ಇಂಜಿನ್ ಸರ್ಕಾರ ಈ ವಿಷಯವನ್ನ ಪರಿಹರಿಸಲು ಆದ್ಯತೆ ನೀಡಿಲ್ಲ. ಬದಲಾಗಿ ಅದು ಇನ್ನಷ್ಟು ಗೋಚಲು ಸೃಷ್ಟಿ ಮಾಡಿದೆ. ಆದಿತ್ಯನಾಥ್ ಸರ್ಕಾರ ಶಂಕರಾಚಾರ್ಯರಿಂದ ಅವರು ಶಂಕರಾಚಾರ್ಯರು ಅನ್ನೋದಕ್ಕೆ ಗುರುತಿನ ಪುರಾವೆಯನ್ನ ಕೇಳಿದೆ. ಶಂಕರಾಚಾರ್ಯರಿಗೆ ಪ್ರಯಾಗ್ರಾಜ್ ಮೇಳ ಪ್ರಾಧಿಕಾರ ರಾತ್ರೋರಾತ್ರಿ ನೋಟಿಸ್ ನೀಡಿದೆ. ಸುಪ್ರೀಂ ಕೋರ್ಟ್ ಅನ್ನ ಉಲ್ಲೇಖಿಸಿ ಅವರು ಜ್ಯೋತಿಷ್ ಪೀಠದ ಶಂಕರಾಚಾರ್ಯರಲ್ಲ ಅಂತ ನೋಟಿಸ್ನಲ್ಲಿ ಹೇಳಲಾಗಿದೆ. ಶಂಕರಾಚಾರ್ಯ ಎಂಬ ಪದವನ್ನ ಅವರು ಹೇಗೆ ಬಳಸ್ತಿದ್ದಾರೆ ಅಂತ ಪ್ರಶ್ನಿಸಲಾಗಿದೆ. 24 ಗಂಟೆಗಳ ಒಳಗೆ ಪ್ರತಿಕ್ರಿಯಿಸಬೇಕು ಅಂತ ಸೂಚಿಸಲಾಗಿದೆ. ಈ ಮೂಲಕ ಸರ್ಕಾರ ರಾಜಕೀಯವಾಗಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದೆ ಮತ್ತಿದು ಸ್ವತಃ ಬಿಜೆಪಿಗೆ ಇಕ್ಕಟ್ಟು ತರಲಿದೆ ಅಂತ ಹೇಳಲಾಗ್ತಿದೆ. ಸನಾತನ ಸಂಸ್ಥೆಯ ಬಗ್ಗೆ ಮಾತನಾಡುವ ಅದೇ ಜನ ಈಗ ಶಂಕರಾಚಾರ್ಯರನ್ನ ನೀವು ಶಂಕರಾಚಾರ್ಯರ ಅಥವಾ ಅಲ್ವಾ ಅಂತ ಸಾಬೀತುಪಡಿಸೋಕೆ ಕೇಳ್ತಾ ಇದ್ದಾರೆ. ಶಂಕರಾಚಾರ್ಯರನ್ನ ಅಂಬಾನಿ ಮಗನ ಮದುವೆಗೆ ಆಹ್ವಾನಿಸಿದ್ದ ಹೊತ್ತಲ್ಲಿ ಪ್ರಧಾನಿ ಮೋದಿ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಮೋದಿ ಶಂಕರಾಚಾರ್ಯರ ಮುಂದೆ ಬಾಗಿ ಕೈ ಮುಗಿದು ಗೌರವ ಸಲ್ಲಿಸಿದ್ರು ಮತ್ತು ಶಂಕರಾಚಾರ್ಯರು ತಮ್ಮ ಕುತ್ತಿಗೆಯಿಂದ ಹಾರ ತೆಗೆದು ಮೋದಿಯವರನ್ನ ಆಶೀರ್ವದಿಸಿದ್ರು. ಈಗ ಅದೇ ಡಬಲ್ ಇಂಜಿನ್ ಸರ್ಕಾರ ಶಂಕರಾಚಾರ್ಯರಿಂದ ಪುರಾವೆ ಕೇಳ್ತಿದೆ. ಶಂಕರಾಚಾರ್ಯ ಎಂಬ ಪದವನ್ನ ಯಾಕೆ ಬಳಸ್ತಿದ್ದಾರೆ ಅನ್ನೋದನ್ನ ವಿವರಿಸುವಂತೆ ಕೇಳ್ತಾ ಇದೆ. ಇದೆಲ್ಲವೂ ಯಾವುದೇ ಸಂದರ್ಭದಲ್ಲೂ ಬಿಜೆಪಿಗೆ ತಿರುಗುಬಾಣ ಆಗ್ಬೋದು. ಕಟ್ಟಾ ಹಿಂದುತ್ವ ಬೆಂಬಲಿಗರು ಶಂಕರಾಚಾರ್ಯ ಅವರನ್ನ ಧರಣಿ ಕೂರುವಂತೆ ಮಾಡಲಾಗಿದೆ ಅನ್ನೋದನ್ನ ಸಹಿಸೋದಿಲ್ಲ. ಶಂಕರಾಚಾರ್ಯರು ಧರಣಿ ಕುಳಿತಿರುವ ಹೊತ್ತಲ್ಲೇ ಜಿಲ್ಲಾಡಳಿತ ಸಮಜಾಯಿಷಿ ನೀಡುವ ಯತ್ನದಲ್ಲಿದೆ. ಶಂಕರಾಚಾರ್ಯರು ಗಂಗಾ ಸ್ನಾನ ಮಾಡುವುದನ್ನು ತಡೆಯಲಿಲ್ಲ ಅಂತ ಜಿಲ್ಲಾಧಿಕಾರಿ ಮತ್ತು ಸ್ಥಳೀಯ ಪೊಲೀಸರು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟಪಡಿಸಿದ್ದಾರೆ. ಅವರು ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋದನ್ನ ಮಾತ್ರ ತಡೆಯಲಾಯಿತು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಶಂಕರಾಚಾರ್ಯರು ತಮ್ಮನ್ನ ಮತ್ತು ಶಿಷ್ಯರನ್ನ ಮೊದಲು ಉದ್ದೇಶಪೂರ್ವಕವಾಗಿ ಬಂಧಿಸಿ ನಂತರ ತಮ್ಮ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗಲಾಗಿದೆ ಅಂತ ಆರೋಪಿಸಿದ್ದಾರೆ. ತಮ್ಮನ್ನ ಕೊಲ್ಲುವ ಯೋಚನೆ ಇತ್ತು ಅಂತ ಶಂಕರಾಚಾರ್ಯರು ಹೇಳ್ತಿದ್ದಾರೆ. ಶಂಕರಾಚಾರ್ಯರು ಸ್ಥಳೀಯ ಆಡಳಿತವನ್ನ ದೂಷಣೆ ಮಾಡಿದ್ದಲ್ಲದೆ ಆದಿತ್ಯನಾಥ್ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ಇದಕ್ಕೂ ಮೊದಲು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಿಸಿದಾಗ ಅವರು ದೇವಾಲಯಗಳ ಧ್ವಂಸವನ್ನ ವಿರೋಧಿಸಿದ್ರು. ನಂತರ ಅವರು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭದ ಹೊತ್ತಲ್ಲಿನ ಕಾಲ್ತೊಳಿತದ ಬಗ್ಗೆ ಸರ್ಕಾರವನ್ನ ದೂಷಿಸಿದ್ರು. ಅದಕ್ಕಾಗಿಯೇ ಈ ಸರ್ಕಾರ
ತಮ್ಮ ವಿರುದ್ಧ ದ್ವೇಷ ಸಾಧಿಸ್ತಿದೆ, ಸೇಡು ತೀರಿಸಿಕೊಳ್ತಿದೆ ಅಂತ ಅವರು ಹೇಳ್ತಿದ್ದಾರೆ. शंकराचार्य वो है जिसको बाकी 3 पीठ के शंकराचार्य कहें कि शंकराचार्य है, तो बाकी 3 पीठ में से 2 पीठ के शंकराचार्य हमको शंकराचार्य कहते हैं. पिछले माघ मेले में हमको साथ लेकर के स्नान कर चुके हैं. जब स्वयं श्रृंगेरी के शंकराचार्य, द्वारका के शंकराचार्य जी हमको कह रहे हैं कि हम शंकराचार्य हैं, हमको साथ में लेकर स्नान कर रहे हैं, तो आपको इस प्रमाण की आपको जरूरत है. ये प्रशासन तय करेगा कि हम शंकराचार्य हैं कि नहीं है. उत्तर प्रदेश का मुख्यमंत्री तय करेगा कि भारत का राष्ट्रपति तय करेगा. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಧಾರ್ಮಿಕ ವಿಷಯಗಳಲ್ಲಿ ಪ್ರತಿಯೊಂದು ಸರ್ಕಾರವನ್ನು ಟೀಕಿಸಿದ್ದಾರೆ. ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗ, ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಅವರು ಈ ಸರ್ಕಾರವನ್ನ ವಿವಿಧ ವಿಷಯಗಳ ಬಗ್ಗೆ ತೀವ್ರವಾಗಿ ಟೀಕಿಸ್ತಾ ಇದ್ರು. ಆದರೆ ಈಗ ಶಂಕರಾಚಾರ್ಯರ ವಿಷಯದಲ್ಲಿ ಸರ್ಕಾರ ನಡೆದುಕೊಳ್ತಿರುವ ರೀತಿ ಯಾವುದೇ ಕಾರಣಕ್ಕೂ ಆದಿತ್ಯನಾಥ್ ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಒಂದ್ ಕಡೆ ಎಲ್ಲಾ ಶಾಸಕರು ಆದಿತ್ಯನಾಥ್ ಆಡಳಿತದ ಬಗ್ಗೆ ಕೋಪಗೊಂಡಿದ್ದಾರೆ. ಕೇಂದ್ರ ಮತ್ತು ಆದಿತ್ಯನಾಥ್ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಗೊತ್ತೇ ಇದೆ. ಹೀಗಿರುವಾಗ ಶಂಕರಾಚಾರ್ಯರ ಪ್ರಕರಣ ಯಾವ ತಿರುವನ್ನ ಪಡಿಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.